ಆತ್ಮೀಯ ವೀಕ್ಷಕರೇ, BR ಮೀಡಿಯಾ ಹೌಸ್ನ ಡಾಕ್ಟರ್ ರಾಜ್ಕುಮಾರ್ ಚಿತ್ರಸಂಚಿಕೆ 206ಕ್ಕೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಚಂದ್ರಶೇಖರ ಆರ್. ಜೀವನ ತರಂಗ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ 39ನೇ ಚಿತ್ರ. ಶ್ಯಾಮ್ ಪ್ರಸಾದ್ ಮೂವೀಸ್ ಅಡಿಯಲ್ಲಿ 1963ರಲ್ಲಿ ತೆರೆಕಂಡ ಈ ಚಿತ್ರದ IMDb ರೇಟಿಂಗ್ 8.9. ಚಿತ್ರದ ಕಾಲಾವಧಿ 136 ನಿಮಿಷ. ಜೀವನ ತರಂಗ ಚಿತ್ರದ ತಾಂತ್ರಿಕ ವಿವರ. ನಿರ್ದೇಶನ G. ಬಂಗಾರರಾಜು. ನಿರ್ಮಾಪಕರು DR ನಾಯ್ಡು. ಸಂಗೀತ M. ವೆಂಕಟರಾಜು ಹಾಗೂ ಛಾಯಾಗ್ರಹಣ SV ಶ್ರೀಕಾಂತ್. ಚಿತ್ರದ ತಾರಾಗಣದಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್, KS ಅಶ್ವಥ್, ಡಿಕ್ಕಿ ಮಾಧವರಾವ್, ನರಸಿಂಹರಾಜು, ಬಾಲಕೃಷ್ಣ, ರಾಜಾಶಂಕರ್, ಸುಬ್ಬಣ್ಣ, ಹನುಮಂತಾಚಾರ್, DI ನಾಯ್ಡು ನಟಿಸಿದ್ದಾರೆ. ಹಾಗೆಯೇ ಲೀಲಾವತಿ, ಆದವಾನಿ ಲಕ್ಷ್ಮೀದೇವಿ, B. ಜಯಶ್ರೀ, ಜೂನಿಯರ್ ರೇವತಿ, ರಮಾದೇವಿ, ಕುಮಾರಿ ಚಂದ್ರಕಲಾ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರದ ಬಹು ಪ್ರಸಿದ್ಧ ಗೀತೆಗಳು ಅಂತು ನವ ಜೀವನ ಆನಂದ ವಿನೋದದಿಂದ ತಂದ ಮನವ ಮುರಿದು ತರವೇನು ಬಿಡು ಬರಲಾರೆ ನಾನು. ಜೀವನ ತರಂಗ ಚಿತ್ರದ ವಿಶೇಷತೆಗಳು. ಅಣ್ಣವರ ಅನೇಕ ಅತ್ಯುತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡಿರುವ DR ನಾಯ್ಡು ಇದರಲ್ಲಿ ನಟರಾಗಿ ಕಾಣಿಸಿಕೊಂಡಿದ್ದಾರೆ. ಖ್ಯಾತ ತಾರೆ, ಪಂಚಭಾಷಾ ನಟಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿರುವ ಚಂದ್ರಕಲಾ ಅವರು ಕನ್ನಡದಲ್ಲಿ ನಟಿಸಿದ ಮೊದಲ ಚಿತ್ರವಿದು. SK ಕರೀಂ ಖಾನ್ ಸಾಹಿತ್ಯ ಹಾಗೂ ಸಂಭಾಷಣೆ ಒದಗಿಸಿರುವ ಅಣ್ಣವರ ಮತ್ತೊಂದು ಚಿತ್ರರತ್ನ. ಅಣ್ಣವರ ಅನೇಕ ಸೂಪರ್ ಹಿಟ್ ಚಿತ್ರಗಳಿಗೆ ಸೂಪರ್ ಹಿಟ್ ಗೀತೆಗಳನ್ನು ನೀಡಿರುವ ಸಂಗೀತ ನಿರ್ದೇಶಕರಾದ ಶ್ರೀ M. ವೆಂಕಟರಾಜು ಅವರ ವೃತ್ತಿ ಜೀವನದ ಕೊನೆಯ ಚಿತ್ರವಿದು. ಚಿತ್ರದ ಒಂದು ಸನ್ನಿವೇಶದಲ್ಲಿ ಖ್ಯಾತ ನೃತ್ಯಪಟುಗಳಾದ ಚಿತ್ರಾದೇವಿ ಹಾಗೂ ರಜನಿ ಅವರ ರಾಧಾಕೃಷ್ಣ ನೃತ್ಯವನ್ನು ಅಳವಡಿಸಿದ್ದಾರೆ. ಬಾರಾ ಮಂದಾರ ವಿಲಾಸ ಗಂಭೀರ ಎಂಬ ಹಾಡನ್ನು 2 ಬಾರಿ ಚಿತ್ರದ ನಾಯಕಿ ಲೀಲಾವತಿ ಮೇಲೆ ಪ್ರತ್ಯೇಕವಾಗಿ ಚಿತ್ರೀಕರಿಸಿದ್ದಾರೆ. ಒಮ್ಮೆ ಹೊರಾಂಗಣದಲ್ಲಿ ಮತ್ತೊಮ್ಮೆ ಒಳಾಂಗಣದಲ್ಲಿ 2 ಪ್ರತ್ಯೇಕ ಸನ್ನಿವೇಶದಲ್ಲಿ ಇದನ್ನು ಬಳಸಿಕೊಳ್ಳಲಾಗಿದೆ. ಚಿತ್ರಕಥೆ. ಜೀವನ ತರಂಗ ಅಣ್ಣವರ ಅಭಿನಯದ ಸುಂದರ ಸಾಮಾಜಿಕ ಚಿತ್ರಗಳಲ್ಲಿ ಒಂದು. ಚಿತ್ರದ ನಾಯಕ ಕುಮಾರ್ ಇಂಜಿನಿಯರ್ ಓದುತ್ತಿರುವ ವಿದ್ಯಾರ್ಥಿ. ಆತನಿಗೆ 2 ಅಣ್ಣಂದಿರು ಹಾಗೂ ಒಬ್ಬಳು ತಂಗಿ. ಮೊದಲನೇ ಅಣ್ಣ ಶಾಮಣ್ಣ ಹಳ್ಳಿಯ ರೈತರಾದರೆ, ಎರಡನೇ ಅಣ್ಣ ರಾಮಣ್ಣ ವೃತ್ತಿಯಲ್ಲಿರುವ ವೈದ್ಯ. ತಂಗಿ ಗೌರಿಯ ಮದುವೆ ನಿಶ್ಚಯವಾಗಿರುವ ಕಾರಣದಿಂದ ಮದುವೆ ಖರ್ಚಿಗೆ ಹಾಗೂ ವರದಕ್ಷಿಣೆಗೆ ಹಣ ಕೇಳಲು ಶಾಮಣ್ಣ ಕುಮಾರ್ನನ್ನು ರಾಮಣ್ಣನ ಬಳಿ ಕಳಿಸುತ್ತಾರೆ. ಅಣ್ಣ ನಮ್ಮವನಾದರೂ ಅತ್ತಿಗ ನಮ್ಮವಳೇ ಎಂಬ ಕನ್ನಡದ ಗಾದೆಯಂತೆ ರಾಮಣ್ಣ ಮನಃಪೂರ್ವಕವಾಗಿ ಹಣ ಕೊಡಲು ಒಪ್ಪಿದರೂ ಸಹ ಆತನ ಹೆಂಡತಿ ಕುಮಾರ್ನನ್ನು ಅವಮಾನಕ್ಕೆ ಒಳಪಡಿಸಿ ಮನ ನೋಯಿಸಿ ಕೋಪಗೊಳ್ಳುವಂತೆ ಮಾಡಿ ವಾಪಸ್ಸು ಹಳ್ಳಿಗೆ ಕಳಿಸುತ್ತಾಳೆ. ಹಾಗೂ ಮದುವೆಯ ದಿನ ಹೊರಟ ತನ್ನ ಪತಿಗೆ ತಾನು ಆರಾಮಿದ್ದರೂ ಇಲ್ಲದ ಕಾಯಿಲೆಯ ನೆಪ ಹೇಳಿ ಮದುವೆಗೆ ಹೋಗದಂತೆ ತಡೆಯುವಲ್ಲಿ ಜಯ ಕಾಣುತ್ತಾಳೆ. ಇತ್ತ ವರದಕ್ಷಿಣೆ ಕೊಡಲಿಲ್ಲವೆಂಬ ನೆಪ ಒಡ್ಡಿ ತಾಳಿ ಕಟ್ಟಿದ್ದರೂ ಸಹ ಮದುವೆ ಗಂಡು ಶಂಕರ್ ತನ್ನ ತಂದೆ ದಾನಪ್ಪನ ಅಣತಿಯಂತೆ ಮದುವೆ ಮಂಟಪದಿಂದ ಹೊರಡುತ್ತಾನೆ. ಕುಟುಂಬದವರ ನೋವಿಗೆ ಮಿಡಿಯುವ ಕುಮಾರ್ ಪಟ್ಟಣದಲ್ಲಿ ಉದ್ಯೋಗ ಹಿಡಿದು ತನ್ನ ಮನೆಯವರೆಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ಕಂಪನಿಯ ಯಜಮಾನರ ಮಗಳಾದ ಸುಮತಿ ಹಾಗೂ ಕುಮಾರ್ ಆಕಸ್ಮಿಕವಾಗಿ ಭೇಟಿಯಾಗಿರುತ್ತಾರೆ. ಕೆಲ ಭೇಟಿಗಳ ನಂತರ ಅವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಲು ತೊಡಗುತ್ತಾರೆ. ಇದನ್ನು ತಪ್ಪು ತಿಳಿದ ಸುಮತಿಯ ತಂದೆ ಕುಮಾರ್ನನ್ನು ಕೆಲಸದಿಂದ ತೆಗೆದು ತನ್ನ ಸಂಸ್ಥೆಯಿಂದ ಹೊರಹಾಕುತ್ತಾರೆ. ಇತ್ತ ಗೌರಿಯನ್ನು ಮದುವೆ ಆಗಿರುವ ಶಂಕರ್ ಒಬ್ಬ ಶೋಕಿಲಾಲ. ಹಣ ಹಾಗೂ ಹೆಣ್ಣು ಈತನ ದೌರ್ಬಲ್ಯ. ತನ್ನ ತಂದೆಯನ್ನೇ ಮನೆಯಿಂದ ಹೊರಹಾಕಿರುವ ಈತ ತಾನು ಹಣವಂತ ಹಾಗೂ ಜಮೀನುದಾರನೆಂದು ಸುಳ್ಳು ಹೇಳಿ ಸುಮತಿಯ ತಂದೆಯನ್ನು ನಂಬಿಸಿ ಅವಳನ್ನು ಮದುವೆ ಆಗುವ ಉಪಾಯದಲ್ಲಿರುತ್ತಾನೆ. ಮನೆಯಿಂದ ಹೊರಬಂದು ಗಂಡನ ಭೇಟಿಗೆ ಪ್ರಯತ್ನ ಪಡುವ ಗೌರಿ ಕಷ್ಟದ ಸಂದರ್ಭದಲ್ಲಿದ್ದ ಸಮಯದಲ್ಲಿ ಸುಮತಿಯ ತಂದೆ ಆತಳನ್ನು ರಕ್ಷಿಸಿ ತನ್ನ ಮನೆಗೆ ಕರೆತಂದಿರುತ್ತಾನೆ. ಸುಮತಿಯ ತಂದೆಯನ್ನು ನೋಡಲು ಅವಳ ಮನೆಗೆ ಬಂದಿದ್ದ ಶಂಕರ್ನನ್ನು ನೋಡಿದ ಈಕೆ ಸುಮತಿಗೆ ಆತನ ಬಗ್ಗೆ ಎಲ್ಲ ವಿಷಯ ತಿಳಿಸಿ ಆತ ತನ್ನನ್ನು ಮದುವೆ ಆಗಿರುವ ಗಂಡ ಎಂದು ಹೇಳುತ್ತಾಳೆ. ಇದರ ಬಗ್ಗೆ ತಿಳಿದುಕೊಂಡ ಶಂಕರ್ ಸುಮತಿಗೆ ತನ್ನನ್ನು ಮದುವೆ ಆಗಲು ಬಲವಂತಪಡಿಸಿದಾಗ ನಾಯಕ ಕುಮಾರ್ ಶಂಕರ್ನೊಡನೆ ಹೋರಾಡಿ ಅದನ್ನು ತಪ್ಪಿಸುತ್ತಾನೆ. ಶಂಕರ್ ತಲೆಗೆ ಹೊಡೆಯಲು ಹೋದ ಕುಮಾರ್ಗೆ ಆತನ ತಂಗಿ ಗೌರಿ ಅಡ್ಡ ಬಂದು ತನ್ನ ಗಂಡನನ್ನು ಉಳಿಸಿಕೊಳ್ಳಲು ಹೋದಾಗ ಆಕೆಯ ತಲೆಗೆ ಪೆಟ್ಟಾಗುತ್ತದೆ. ತಾನು ನಿರ್ಲಕ್ಷಿಸಿದರೂ ಸಹ ತನ್ನನ್ನು ಕಾಪಾಡಲು ಬಂದ ಹೆಂಡತಿಯ ಈ ನಡೆಯಿಂದ ಶಂಕರ್ನ ಮನ ಪರಿವರ್ತನೆ ಆಗುತ್ತದೆ.
ಗೌರಿಗೆ ಚಿಕಿತ್ಸೆ ಕೊಡುತ್ತಿದ್ದ ರಾಮಣ್ಣನಿಗೆ ತನ್ನ ಹೆಂಡತಿಯಿಂದಲೇ ಇಷ್ಟೆಲ್ಲ ಸಮಸ್ಯೆಗಳಾಗಿರುವುದು ಎಂದು ತಿಳಿದು ಅವಳಿಗೆ ಬೈದು ಬುದ್ಧಿ ಹೇಳಿ ಎಲ್ಲರ ಬಳಿ ಕ್ಷಮೆ ಕೋರುವಂತೆ ಮಾಡುತ್ತಾನೆ. ಚಿತ್ರದ ಕೊನೆಯಲ್ಲಿ ನಾಯಕ ಕುಮಾರ್ ಹಾಗೂ ಸುಮತಿ ಮದುವೆ ಆಗುವುದರೊಂದಿಗೆ ಹಾಗೂ ಶಂಕರ್ ಮತ್ತು ಗೌರಿ ಜೊತೆಯಾಗುವುದರೊಂದಿಗೆ ಎಲ್ಲರ ಮನದಲ್ಲಿ ಸಂತಸ ಮರುಕಳಿಸಿ ಚಿತ್ರವನ್ನು ಸುಖಾಂತ್ಯವನ್ನಾಗಿಸುತ್ತದೆ. ಅಣ್ಣವರ ಅಭಿನಯ. ಸಾಮಾಜಿಕ ಚಿತ್ರಗಳ ಸಾಮ್ರಾಟರೆಂದೇ ಹೆಸರಾಗಿರುವ ಅಣ್ಣವರದು ಈ ಚಿತ್ರದಲ್ಲಿ ಪಾತ್ರೋಚಿತವಾದ ಹಾಗೂ ತೂಕದ ಅಭಿನಯ. ಅಣ್ಣಂದಿರನ್ನು ಗೌರವಿಸುವ, ತಂಗಿಯನ್ನು ಪ್ರೀತಿಸುವ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಅಣ್ಣವರಿಗೆ ಈ ಚಿತ್ರದಲ್ಲಿ ಸಾಕಷ್ಟು ಭಾವನೆಗಳನ್ನು ವ್ಯಕ್ತಪಡಿಸುವ ವಿಪುಲ ಅವಕಾಶಗಳಿವೆ. ಅದರಲ್ಲಿ ಅವರು ಎಂದಿನಂತೆ ಗೆದ್ದಿದ್ದಾರೆ ಕೂಡ. ಅತ್ತಿಗೆಯಿಂದ ಅವಮಾನಕ್ಕೊಳಗಾಗುವ ಸನ್ನಿವೇಶದಲ್ಲಿ, ಕೋಪಗೊಂಡು ಅವರೊಡನೆ ವಾದ ಮಾಡುವ ದೃಶ್ಯದಲ್ಲಿ, ಸಂಸಾರದ ಜವಾಬ್ದಾರಿ ಹೊತ್ತು ಕೆಲಸದಲ್ಲಿ ನಿರತನಾಗುವಲ್ಲಿ ಹಾಗೂ ತಾನು ಪ್ರೀತಿಸುವ ಹುಡುಗಿಯನ್ನು ಕಣ್ಣಲ್ಲೇ ಛೇಡಿಸುವ ಸನ್ನಿವೇಶಗಳಲ್ಲಿ ಅಣ್ಣವರ ಅಭಿನಯ ಸೂಪರ್. ಚಿತ್ರದ ಉಳಿದ ಪಾತ್ರಗಳಾದ ಲೀಲಾವತಿ ಅವರು, ಡಿಕ್ಕಿ ಮಾಧವರಾವ್ ಅವರು, ಕೆ.ಎಸ್. ಅಶ್ವಥ್ ಹಾಗೂ ಆದವಾನಿ ಲಕ್ಷ್ಮೀದೇವಿ ಅವರು, ಹಾಗೆಯೇ ರಾಜಾಶಂಕರ್, ನರಸಿಂಹರಾಜು, ಬಾಲಕೃಷ್ಣ, ರಮಾದೇವಿ ಅವರ ಪಾತ್ರ ಪೋಷಣೆ ಚೆನ್ನಾಗಿದೆ. ಇವರೆಲ್ಲರ ಅಭಿನಯ ಚಿತ್ರಕ್ಕೆ ತನ್ನದೇ ಆದ ರೀತಿಯಲ್ಲಿ ಮೆರುಗನ್ನು ನೀಡಿದೆ. ಎಂದಿನಂತೆ ನಮ್ಮ ಈ ಕಾರ್ಯಕ್ರಮನ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ತಾವುಗಳೆಲ್ಲ ದಯಮಾಡಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ವೀಕ್ಷಿಸಬೇಕು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಮೆಚ್ಚುಗೆ ರೂಪದಲ್ಲಿ ಒಂದು ಲೈಕ್ ಕೊಡೋದು, ಶೇರ್ ಮಾಡೋದು ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮ ಈ ಚಾನಲ್ನ ಹಾಗೂ ನಮ್ಮ ಈ ಪ್ರಯತ್ನವನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತೊಮ್ಮೆ ತಮಗೆಲ್ಲ ನಮಸ್ಕಾರಗಳು.